ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಇದರ ಬಗ್ಗೆ ಬಹಳ ಅಂದವಾಗಿ ಚಂದವಾಗಿ ಮನಮುಟ್ಟುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಸಭೆಯ ವಾಡಿಕೆಯಂತೆ ಎರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಶ್ಯಾಮಾನಂದವರು ಕೇಳಿಕೊಂಡಾಗ ಅದಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಹೀಗಾಗಿ ಎರಡು ಮಾತು. ವಿಶೇಷವಾಗಿ ಗುರು ಶಿಷ್ಯರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು. ಭಾರತ ದೇಶದಲ್ಲಿ ನಮ್ಮ ಪರಂಪರೆಯಲ್ಲಿ, ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯರ ಪರಂಪರೆ ಅನಾದಿ ಕಾಲದಿಂದ ಬಂದಿರೋದು. ಇವತ್ತು ಕೂಡ ಗುರು ಶಿಷ್ಯ ಪರಂಪರೆ ನಮ್ಮ ಭಾರತ ದೇಶದಲ್ಲಿ ಬಹಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ದಾಸರು ಹೇಳಿದ್ದಾರೆ. ಹೇಗೆ ಗುರು ಇರಬೇಕು, ಹೇಗೆ ಶಿಷ್ಯ ಇರಬೇಕು, ಲಕ್ಷಣಗಳೇನು, ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿ ಹೋಗಿದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ, ಅವ್ರ ಗುರುಗಳ ಬಗ್ಗೆನೂ ತಾವು ಕೇಳಿದ್ದೀರಿ, ರಾಮಕೃಷ್ಣ ಪರಮಹಂಸರು ಅಂತೆ. ಅವರ ಸಂಭಾಷಣೆಗಳನ್ನು ತಾವು ಕೇಳಿದ್ದೀರಿ. ಸ್ವಾಮಿ ವಿವೇಕಾನಂದರು ನರೇಂದ್ರ ಆಗಿರುವಾಗ ಬಹಳಷ್ಟು ಜನ ಗುರುಗಳನ್ನು ಹುಡುಕಿದ್ರು. ಅವ್ರು ಮೊದಲು ಅವ್ರಿಗೆ ಯಾರೂ ಕೂಡ ಯೋಗ್ಯ ಗುರು ಅಂತ ಸಿಕ್ಕಿರಲಿಲ್ಲ. ರಾಮಕೃಷ್ಣ ಪರಮಹಂಸರಿಗಿಂತ ಮೊದಲು ಅವರು ಪ್ರಶ್ನೆಯಿಂದನೇ ಶುರು ಮಾಡಿದ್ದು ಅವ್ರ ಜೀವನವನ್ನು. ಏನು ಪ್ರಶ್ನೆ? ನೀವು ದೇವರನ್ನು ಕಂಡಿದ್ದೀರಾ ಅಂತ ಹೇಳಿ. ಮೊದಲು ಗುರುಗಳನ್ನು ಹುಡುಕಲಿಲ್ಲ ಅವರು. ಮೊದಲು ಪ್ರಶ್ನೆ ಬಂತು, ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರಷ್ಟೇ ಗುರು ಅಂತ. ಮತ್ತು ಬಹಳ ವಿಶೇಷ ಏನು ಅಂದರೆ, ಕೊನೆಯವರೆಗೂ ಅವ್ರು ಪ್ರಶ್ನೆ ಮಾಡ್ತಾನೆ ಇದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ತಂದೆ ಹತ್ರ ಹೋಗಿರ್ತಾರೆ ಅವ್ರು, ದೇವೇಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿ. ಅವ್ರನ್ನ ಹೋಗಿ ಕೇಳ್ತಾರೆ, ನೀವು ದೇವರನ್ನು ಕಂಡಿದ್ದೀರಾ ಮಹಾಶಯರೇ ಅಂತ. ಅವ್ರು ಹೇಳ್ತಾರೆ, ನಿನ್ನ ಕಣ್ಣುಗಳಲ್ಲಿ ನನಗೆ ದೇವರನ್ನು ಕಾಣುವಂಥ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ. ಅದಕ್ಕೆ ಅವರು ವಿವೇಕಾನಂದರು ಯೋಚನೆ ಮಾಡ್ತಾರೆ, ನಾನು ಭಿಕ್ಷೆ ಬೇಡಲಿಕ್ಕೆ ಹೋದರೆ ಅವ್ರು ಹೇಳಿದರು ನಿನಗೆ ದುಡ್ಕೊಂಡು ತಿನ್ನೋ ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ. ಹೀಗಾಗಿ ಇವರು ಹುಡುಕ್ತಾ ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಬಂದು ಕೇಳ್ತಾರೆ, ಮಹಾಶಯರೇ ನೀವು ದೇವರನ್ನು ಕಂಡಿದ್ದೀರಾ? ರಾಮಕೃಷ್ಣ ಪರಮಹಂಸರು ಉತ್ತರ ಕೊಡ್ತಾರೆ, ಹೌದಪ್ಪ, ನಾನು ದೇವರನ್ನು ಕಂಡಿದ್ದೀನಿ ಅಷ್ಟೇ ಅಲ್ಲ, ನಿನಗೂ ಕೂಡ ತೋರಿಸ್ತೀನಿ. ನಾನು ಎಷ್ಟು ಸ್ಪಷ್ಟವಾಗಿ ದೇವರನ್ನು ನೋಡಿದ್ದೀನಿ ಅಂತಂದರೆ, ನಿನ್ನನ್ನು ಹೇಗೆ ನೋಡ್ತಾ ಇದ್ದೀನಲ್ಲ ಇದಕ್ಕಿಂತ ಸ್ಪಷ್ಟವಾಗಿ ನಾನು ದೇವರನ್ನು ನೋಡಿದ್ದೀನಿ. ಆವಾಗ ವಿವೇಕಾನಂದರು ಅವರನ್ನು ಪೂರ್ಣವಾಗಿ ಒಪ್ಪಿಕೊಳ್ತಾರೆ. ನಂತರದಲ್ಲಿ ಈಗ ಗುರು ಹೇಳಿದ ಇವರು ನಂಬಿದರು, ಇದು ಅನುಭವಕ್ಕೆ ಬರಬೇಕಲ್ಲ, ಹಾಗಿದ್ರೆ ತೋರಿಸಿ ಅಂತ ಅಂದರು. ಅದಕ್ಕೆ ಗುರು ಹೇಗಿರ್ತಾರೆ, ಸಮರ್ಥ ಗುರು ಹೇಗಿರ್ತಾನೆ ಅಂತ ಹೇಳಿದರೆ, ತನ್ನ ಸ್ಪರ್ಶ ಮಾತ್ರದಿಂದ ಗುರುವಿಗೆ ಅನುಭವ ಮಾಡಿಸುವಂಥ ಶ್ರೇಷ್ಠವಾದಂಥ ಗುರುಗಳು ಇರ್ತಾರೆ. ರಾಮಕೃಷ್ಣ ಪರಮಹಂಸರು ತಕ್ಷಣ ಅವ್ರ ಕಾಲನ್ನು ತೆಗೆದು ವಿವೇಕಾನಂದರ ಮೈಗೆ ತಾಗಿಸ್ತಾರೆ, ತಲೆಗೆ ತಾಗಿಸ್ತಾರೆ ಅಂತ. ಅವರು ಕಾಟ್ ಮೇಲೆ ಕೂತಿರ್ತಾರೆ, ಕೆಳಗಿರ್ತಾರೆ. ವಿವೇಕಾನಂದರಿಗೆ ಈ ಇಡೀ ಬ್ರಹ್ಮಾಂಡ ಒಂದು ಸಲ ಒಂದೇ ಆದಾಗೆ ತಿರುಗಲಿಕ್ಕೆ ಶುರುವಾಗ್ತದೆ. ಅಂದರೆ ಬ್ರಹ್ಮದರ್ಶನ ಆಗ್ತದೆ ವಿವೇಕಾನಂದರಿಗೆ. ಅವಾಗ ತಕ್ಷಣ ಅವ್ರಿಗೆ ಹೆದರಿಕೆ ಆಗ್ತದೆ, ಯಾಕಂದರೆ ಮನಸ್ಸು ತಯಾರಾಗಿರೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಾ, ನನಗೆ ನಮ್ಮ ತಂದೆ ತಾಯಿ ಇದ್ದಾರೆ ಮನೆಯಲ್ಲಿ ಅಂತ ಹೇಳಿ. ತಕ್ಷಣ ಕಾಲು ತೆಗಿತಾರೆ. ಅವ್ರಿಗೆ ಅವಾಗ ನನಗೇನು ಮಾಡಿಬಿಟ್ರಿ ನೀವು ಅಂತ ಹೇಳಿ. ಅವ್ರು ಹೇಳ್ತಾರೆ, ಇದು ನಿಂದ ಆಗಬೇಕು ಅಂತಾದರೆ, ಈ ಅನುಭವ ನಿಂದ ಆಗಬೇಕು ಅಂತ ಹೇಳಿದರೆ ನೀನು ಸಾಧನೆ ಮಾಡಿ ಆ ಹಂತಕ್ಕೆ ಹೋಗಬೇಕು. ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ, ಆದರೆ ನೀನು ಸಾಧನೆ ಮಾಡಬೇಕು ಅಂತ. ಹಾಗೆ ರಾಮಕೃಷ್ಣ ಪರಮಹಂಸರ ಬಳಿ ಇದ್ದು ಸಾಧನೆ ಮಾಡಿ, ಅವರ ಸೇವೆ ಮಾಡಿ, ಅವರು ಆ ನಿರ್ವಿಕಲ್ಪ ಸಮಾಧಿ ಆ ಹಂತಕ್ಕೆ ವಿವೇಕಾನಂದರು ಸಾಧನೆ ಮೂಲಕ ಗುರುವಿನ ಅನುಗ್ರಹ ಒಪ್ಪಿಸಲಿಕ್ಕಾಗಿ. ಆದರೆ ತಂದು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಶಿಷ್ಯನಾದವನು ಸಾಧನೆ ಮಾಡಿ ಅದನ್ನು ಪಡ್ಕೊಳ್ಬೇಕು. ಗುರುವಿನ ಅನುಗ್ರಹ ಸಾಧನೆ ಮಾಡಲಿಕ್ಕೆ. ಆದರೆ ಶಿಷ್ಯನಾದವನು ಸಾಧನೆ ಮಾಡಿ ಆ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿಶೇಷವಾದಂಥ ಒಂದು ಸಂದೇಶ ಗುರು ಶಿಷ್ಯ ಪರಂಪರೆಯಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು. ಇನ್ನೊಬ್ಬರು ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯರಿದ್ದರು, ಲಾಟು ಮಹಾರಾಜ್ ಅಂತ ಅವ್ರ ಹೆಸರು. ಅದ್ವೈತಾನಂದರು ಅಂತ. ಇವು ತದ್ವಿರುದ್ಧ. ಇವರು ವಿವೇಕಾನಂದರಿಗೆ ತದ್ವಿರುದ್ಧ. 16 ಜನ ಶಿಷ್ಯರಿದ್ದರು ಅವ್ರಿಗೆ. ಅವರು ಅದ್ವೈತದ ಮಹಾ ಮೇರು ಶಿಖರ ಅವರು.
ಏನೂ ಕಲ್ತಿಲ್ಲ, ಶೂನ್ಯ. ಕುರಿ ಕಾಯುವ ಹುಡುಗ ಒಬ್ಬ, ಕೇವಲ ಗುರುವಿನ ಅನುಗ್ರಹದಿಂದ ಅವನು ಅದ್ವೈತದ ಪರಾಕಾಷ್ಠೆಯನ್ನು, ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಂಥ ಮತ್ತೊಬ್ಬ, ಅವ್ರ ಹೆಸರು ವಿವೇಕಾನಂದರು ಕೊಟ್ಟಿರ್ತಾರೆ, ಅದ್ಭುತಾನಂದ ಅಂತ ಹೇಳಿ. ಅದ್ಭುತಾನಂದ ಅದ್ಭುತ ವ್ಯಕ್ತಿ, ನಿರಕ್ಷರ ಕುಕ್ಷಿಯಾದಂಥ ವ್ಯಕ್ತಿ. ಆದರೆ ಗುರುವಿನ ಸಾಮೀಪ್ಯದಿಂದ, ಗುರುವಿನ ಅನುಗ್ರಹದಿಂದ ಏನಾಗ್ತದೆ ಅನ್ನಲಿಕ್ಕೆ ಇವರಿಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ಮುಂದೆ ನಿಲ್ತಾರೆ. ಅಂಥ ಒಂದು ಗುರು ಶಿಷ್ಯ ಪರಂಪರೆ ಭಾರತ ದೇಶದಲ್ಲಿ ಬಹಳ ಅನಾದಿ ಕಾಲದಿಂದ ಬೆಳ್ಕೊಂಡು ಬಂದಿದೆ. ಇವತ್ತು ಕೂಡ ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವಿನ ಅನುಗ್ರಹದಿಂದ ಶಿಷ್ಯ ಯಾವ ಮಟ್ಟವನ್ನು ತಲುಪಬಲ್ಲ ಅಂತ. ಒಬ್ಬ ಶಿಷ್ಯನಿಗೆ ಉತ್ತಮ ಗುರು ಸಿಗೋದು ಹೇಗೆ ಕಷ್ಟ ಇದೆಯೋ, ಹಾಗೆ ಒಬ್ಬ ಉತ್ತಮ ಗುರುಗೆ ಒಬ್ಬ ಉತ್ತಮ ಶಿಷ್ಯ ಸಿಗೋದು ಕೂಡ ಅಷ್ಟೇ ಕಷ್ಟ ಇದೆ. ಅಂತ ಗುರು ಶಿಷ್ಯ ಪರಂಪರೆಯನ್ನು ಗುರುನೂ ಹುಡುಕ್ತಾ ಇರ್ತಾನೆ ಮತ್ತು ಶಿಷ್ಯನು ಹುಡುಕ್ತಾ ಇರ್ತಾನೆ. ಗುರುಗಳು ಸಿಗೋದು ಅಷ್ಟು ಸುಲಭ ಅಲ್ಲ, ಸಮರ್ಥ ಗುರು ಸಿಗೋದು. ಅಂಥ ಗುರುಗಳು ನಮಗೆ ನಿಮಗೆಲ್ಲರಿಗೂ ಸಿಗಲಿ, ಅನುಗ್ರಹ ಮಾಡಲಿ. ಮತ್ತು ಅವರು ಉಪದೇಶಿಸಿದಂಥ, ಅವರು ಅನುಗ್ರಹಿಸಿದಂಥ ಆ ಅನುಭೂತಿಯನ್ನು ನಮ್ಮದಾಗಿಸ್ಕೊಳ್ಬೇಕು ಅಂದರೆ ನಮ್ಮ ಸಾಧನೆ ಬೇಕೇ. ಹಾಗಾಗಿ ಅಂಥ ಸಾಧನೆ ಮಾಡಲಿಕ್ಕೆ ಶಕ್ತಿ ಯುಕ್ತಿಗಳನ್ನು ಆ ಗುರು ಸಿದ್ಧಾರೂಢರು, ಗುರುನಾಥರೂಢರು ನಮಗೆಲ್ಲರಿಗೂ ದಯಪಾಲಿಸಲಿ. ಮತ್ತು ವೇದಾಂತ ತತ್ವಗಳನ್ನು ಜಗತ್ತಿನಾದ್ಯಂತ ನಾವು ಪಡ್ಕೊಂಡದ್ದನ್ನು ಮತ್ತೊಬ್ಬರಿಗೆ ಸಾರಬೇಕು ಅನ್ನೋಂಥದ್ದೇ ವೇದಾಂತದ ಒಂದು ಉದ್ದೇಶ. ಈ ಎಲ್ಲ ವೇದಾಂತದ ವಿಚಾರಗಳು ಜನಮಾನಸಕ್ಕೆ ಮುಟ್ಲಿ, ಅವರೆಲ್ಲರೂ ಮೋಕ್ಷವನ್ನು ಪಡೀಲಿ ಅಂತ ಹಾರೈ